ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಡಾಗ್ ಸತೀಶ್ ವಿರುದ್ಧ ನಟ ರಜತ್ ಕಿಶನ್ ದೂರನ್ನ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳೇ. ಡಾಗ್ ಸತೀಶ್ ವಿರುದ್ಧ ನಟ ರಜತ್ ಕಿಶನ್ ದೂರನ್ನ ಕೊಟ್ಟಿರೋದು. ನಟ ಸುದೀಪ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಆಗಿದೆ. ಬನಶಂಕರಿ ಠಾಣೆಯಲ್ಲಿ ಸುದೀಪ್ ಫ್ಯಾನ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಜತ್, ಧನ್ರಾಜ್ ಸೇರಿ ಹಲವರು ದೂರನ್ನ ದಾಖಲು ಮಾಡಿದ್ದಾರೆ. ಮಾರ್ಕ್ ಹಾಡನ್ನ ಎಡಿಟ್ ಮಾಡಿ ಸುದೀಪ್ಗೆ ಅವಮಾನಿಸಿದ್ದಾರೆ. ಡಾಗ್ ಸತೀಶ್ ಪ್ರಚಾರದ ಹುಚ್ಚೆಗೆ ಸುದೀಪ್ರನ್ನ ಅವಮಾನಿಸಿದ್ದಾರೆ ಅನ್ನೋದು ಈ ಒಂದು ದೂರಿಗೆ ಕಾರಣ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇವರೇ ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿನೇ. ಸೊ ಇದೆಲ್ಲದರ ನಡುವೆ ಈಗ ಡಾಗ್ ಸತೀಶ್ ಅವರ ವಿರುದ್ಧ ರಜತ್ ಕಿಶನ್ ಅವರು ದೂರನ್ನ ಕೊಟ್ಟಿರುವುದು ನಟ ಸುದೀಪ್ಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಕಾರಣ. ಬನಶಂಕರಿ ಠಾಣೆಯಲ್ಲಿ ಸುದೀಪ್ ಫ್ಯಾನ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಜತ್ ಕಿಶನ್, ಧನ್ರಾಜ್ ಸೇರಿ ಹಲವರು ದೂರನ್ನ ದಾಖಲು ಮಾಡಿದ್ದಾರೆ. ಮಾರ್ಕ್ ಹಾಡನ್ನ ಎಡಿಟ್ ಮಾಡಿ ಸುದೀಪ್ಗೆ ಅವಮಾನ ಮಾಡಿದ್ದಾರೆ. ಡಾಗ್ ಸತೀಶ್ ಪ್ರಚಾರದ ಹುಚ್ಚಿಗೆ ಸುದೀಪ್ರನ್ನ ಅವಮಾನಿಸಿದ್ದಾರೆ. ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಸತೀಶ್ಗೆ ವಾರ್ನಿಂಗ್ ಕೊಟ್ಟಿರೋದು. ಗ್ಯಾರಂಟಿ ನ್ಯೂಸ್ನಲ್ಲಿ ನಟ ರಜತ್ ಕಿಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಡಾಗ್ ಸತೀಶ್ ಅಂತಾನೆ ಏನು ಬಿಗ್ ಬಾಸ್ ನಿಂದ ಖ್ಯಾತಿಯಾದಂಥವ್ರು, ಅಂದ್ರೆ ಸಾಕಷ್ಟು ಬಾರಿ ಒಂದ್ ರೀತಿ ಕಾಂಟ್ರವರ್ಸಿಲಿ ಕೂಡ ಸಿಗಾಕೊಳ್ತಿರ್ತಾರೆ. ಈಗ ಅವ್ರ ವಿರುದ್ಧ ಮತ್ತೆ ಸುದೀಪ್ ಫ್ಯಾನ್ಸ್ ಕೂಡ ಈಗಾಗಲೇ ತಿರುಗಿ ಬಿದ್ದಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೂ ಕೂಡ ಬಿಗ್ ಬಾಸ್ ಖ್ಯಾತಿ ರಜತ್ ಅವ್ರ ನಮ್ಮ ಜೊತೆ ಇದ್ರೆ. ಸರ್, ಈಗ ಮೊದಲನೇದಾಗಿ ಏನು ಸರ್ ಇದು ಕಾಂಟ್ರವರ್ಸಿ ಅಂತ ಹೇಳಿ? ಸರ್, ಅವನಿಗೆ ಇಂಥ ಹುಚ್ಚ ಕಾಂಟ್ರವರ್ಸಿ ಮಾಡೋ ಹುಚ್ಚತಾನ ಸರ್. ಅವನಿಗೆ ಹುಕ್ ಆರ್ ಕ್ರುಕ್, ನಾನು ಒಂದು ಫೇಮಲ್ಲಿ ಇರಬೇಕು, ನೇಮಲ್ಲಿ ಇರಬೇಕು ಸರ್, ಆ ಥರ ಇರಬೇಕು, ಒಳ್ಳೆ ರೀತಿಲಿ ಇರಲಿ. ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡೋದು ತುಂಬ ತೀರಾ ಅಸಹ್ಯ ಅನಿಸುತ್ತೆ ಸರ್. ಇಂಥ ಕಿತ್ತೋದು ಮೆಂಟಾಲಿಟಿ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಬೇಜಾರಾಗ್ತಾ ಇದೆ. ಯಾಕೆ ಅಂದಾಗ ನಮ್ಮ ಕರ್ನಾಟಕದ ಮೇರು ನಟರು ಸುದೀಪ್ ಸರ್, ಅಂಥವ್ರ ಸಾಂಗ್ಗೆ ಇವನ್ನೆಲ್ಲೋ ಮೂತ್ರ ವಿಸರ್ಜನೆ ಮಾಡಿಕೊಂಡು ಅದು ಸುದೀಪ್ ಸರ್ ಸಾಂಗ್ ಹಾಕೊಂಡ್ರೆ ನನಗೆ ಪರ್ಸನಲಿ ಬೇಜಾರಾಯಿತು. ನಾನೇನೆ ಅವನಿಗೆ ಕಮೆಂಟು ಮಾಡಿದ್ದೀನಿ, ಮೆಸೇಜು ಹಾಕಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ರೆಸ್ಪಾಂಡ್ ಮಾಡದಿರೋ ಕಾರಣ ನಾವು ಸ್ಟೇಷನ್ಗೆ ಬಂದು ಲೀಗಲಿ ಅದೇನಾಗುತ್ತೋ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅದಕ್ಕೂ ಒಂದು ಬಗ್ಗಿಲ್ಲ ಅಂದಾಗ ನಾವು ಡಿಫಾಮೇಷನ್ ಕೇಸ್ ಹಾಕಕ್ಕೆ ರೆಡಿ ಆಗಿದ್ದೀವಿ ಇವತ್ತು. ಯಾಕಂದರೆ ಇದು ಒಂದು ಸತಿ ಸರಿ, ಎರಡು ಸತಿ ಸರಿ ಸರ್, ಈ ಹುಚ್ಚಾಟನ ಸ್ಟಾಪ್ ಮಾಡಬೇಕಾಗುತ್ತೆ ಅವನು. ಯಾಕಂದರೆ ಯಾರಾದರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿರೋಂಥ ವ್ಯಕ್ತಿಗಳು, ಒಂದು ತೂಕ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬ ಪರ್ಸನಲಿ ಬೇಜಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇದು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.